ಹಾಯ್ ಎವ್ರಿವಾನ್. ಜನವರಿ 11ರಂದು ನಡೆದಂಥ KEA NHK ಕಮ್ಯುನಿಕೇಷನ್ ಪೇಪರ್ನಲ್ಲಿದ್ದ ಇಂಗ್ಲೀಷ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಲಿಕ್ಕೋಸ್ಕರ ನಾನಿಲ್ಲಿದ್ದೀನಿ ಇವತ್ತು. ಫಸ್ಟ್ ಕ್ವೆಶ್ಚನ್, ನಿಮ್ಗೆ ಯಾವ್ಯಾವ್ದು ವರ್ಷನ್ ಬಂದಿತ್ತು ನನಗೆ ಗೊತ್ತಿಲ್ಲ, ಬಟ್ ಇಂಗ್ಲೀಷ್ನಲ್ಲಿ ಆ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಫೈಂಡ್ ಔಟ್ ವಿಚ್ ಪಾರ್ಟ್ ಆಫ್ ಇಟ್ ಹ್ಯಾಸ್ ಅನ್ ಎರರ್. ಇಫ್ ದೆರ್ ಈಸ್ ನೋ ಮಿಸ್ಟೇಕ್ ದ ಆನ್ಸರ್ ಈಸ್ ನೋ ಎರರ್ ಅನ್ನುವಂಥದ್ದು. ಸೆಂಟೆನ್ಸ್ ಏನಿದೆ? ಆ್ಯಂಟಿಕ್ ಜ್ಯುವೆಲರಿ ವಾಸ್ ಸ್ಟೋಲನ್ ಫ್ರಮ್ ದ ಮ್ಯೂಸಿಯಂ. ನೋ ಎರರ್ ಅಂತಿದೆ. ಇದರಲ್ಲಿ ಯಾವ ಪಾರ್ಟಲ್ಲಿ ಎರರ್ ಇದೆಯಪ್ಪ ಅಂದರೆ ಆ್ಯಂಟಿಕ್ ಜ್ಯುವೆಲರಿ ಎನ್ನುವ ಪಾರ್ಟಲ್ಲಿ ಎರರ್ ಇದೆ. ಸೊ ದ ಆನ್ಸರ್ ಶುಡ್ ಬಿ ಆಪ್ಷನ್ 1. ವೈ? ಬಿಕಾಸ್ ಇದು ಆ್ಯಂಟಿಕ್ ಜ್ಯುವೆಲರಿ ಅನ್ನೋದು ಇನ್ಫ್ಯಾಕ್ಟ್ ಆ್ಯನ್ ಅನ್ಕೌಂಟಬಲ್ ನೌನ್. ಅದು ಬೋತ್ ಸಿಂಗ್ಯುಲರ್ ಪ್ಲೂರಲ್ ಎರಡೂ ಆಗಬಲ್ಲದು. ಆದರೆ ಆ್ಯಂಟಿಕ್ ಅನ್ನುವ ಪದ ಸೇರಿರೋದ್ರಿಂದ ಒಂದು ಆ್ಯಂಟಿಕ್ ಜ್ಯುವೆಲರಿ ಮ್ಯೂಸಿಯಮಿಂದ ಕಳ್ಳತನ ಆಗಿದೆ ಅಂತನಾದರೂ ಹೇಳಬೇಕು, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಜ್ಯುವೆಲರಿ ಸುದ್ದಿ ಹೇಳೋದಾದರೆ ದ ಅಂತನಾದರೂ ಬಳಸಬೇಕು. ಈದರ್ ಯು ಶುಡ್ ಹ್ಯಾವ್ ಯೂಸ್ಡ್ ಆ್ಯನ್ ಆರ್ ದ. ಅವೆರಡೂ ಇಲ್ಲದೆ ಹೋದರೆ ಇನ್ನೊಂದು ಸಮ್ ಅನ್ನುವಂಥ ಬೇಕಿದ್ರೆ ಅಡ್ಜೆಕ್ಟಿವನ್ನು ಬಳಸಿ ಆದರೂ ಹೇಳ್ಬೋದು, ಸಮ್ ಆ್ಯಂಟಿಕ್ ಜ್ಯುವೆಲರಿ ಅಂತೇಳಿ. ಅದು ಯಾವುದೂ ಇಲ್ಲದೆ ಇರೋದ್ರಿಂದ ಆ್ಯನ್ ದ ಅಥವಾ ಸಮ್ ಯಾವುದನ್ನೂ ಬಳಸದೇ ಇರುವ ಕಾರಣಕ್ಕೆ ಈ ಸೆಂಟೆನ್ಸ್ ಕಂಪ್ಲೀಟ್ ಆಗೋದಿಲ್ಲ, ಗ್ರಾಮ್ಯಾಟಿಕಲಿ ಇನ್ಕರೆಕ್ಟ್ ಆಗುತ್ತೆ. ದಟ್ಸ್ ವೈ ಆಪ್ಷನ್ 1 ಇಸ್ ದ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್. ದಟ್ಸ್ ಆಲ್. ನೆಕ್ಸ್ಟ್ ಒನ್, ಕ್ವೆಶ್ಚನ್ ನಂಬರ್ 2. ಐಮ್ ಸಾರಿ. ಚೇಂಜ್ ದ ಸ್ಪೀಚ್ ಆಫ್ ದ ಸೆಂಟೆನ್ಸ್. ನೋಡಿ, ರಿಪೋರ್ಟೆಡ್ ಸ್ಪೀಚ್ ಮೇಲೆ ಕೇಳಿರುವ ಪ್ರಶ್ನೆ ಇದು. ಏನು ಮಾಡಿದ್ದಾನೆ? ಆಲ್ರೆಡಿ ಅದನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಕೊಟ್ಟಿದ್ದಾನೆ. ಹಿ ಸೆಡ್ ದಟ್ ರಾಮ ಹ್ಯಾಡ್ ಬೀನ್ ರೈಟಿಂಗ್ ಎ ಲೆಟರ್ ದ ಪ್ರೀವಿಯಸ್ ಡೇ ಅಂತಿದೆ. ಹ್ಯಾಡ್ ಬೀನ್ ರೈಟಿಂಗ್ ಎ ಲೆಟರ್ ಅಂತ ಬಂದಿದೆ ಅಂದರೆ ಅದು ಒರಿಜಿನಲಿ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿದೆ ಅಂತ ಅರ್ಥ. ರಿಪೋರ್ಟೆಡ್ ಸ್ಪೀಚ್ ಡಿಸ್ಕಸ್ ಮಾಡುವಾಗ ನಾನು ಹೇಳಿರ್ತೀನಿ, ಡೈರೆಕ್ಟ್ ಸ್ಪೀಚಲ್ಲಿ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಿಗೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಹೋಗಿರುತ್ತೆ ಅಂತ. ಸೊ ಇದಕ್ಕೆಲ್ಲ ಟೆನ್ಸಸ್ನ ನಾಲೆಡ್ಜ್ ಭಾಳ ಮುಖ್ಯ ಆಗುತ್ತೆ. ಹ್ಯಾಡ್ ಬೀನ್ ರೈಟಿಂಗ್ ಅಂತ ಕೊಟ್ಟಿದ್ದಾನೆ ಅಂದರೆ ದ ಸೆಂಟೆನ್ಸ್ ಈಸ್ ಇನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಅದರ ಅರ್ಥ ಅದರ ಡೈರೆಕ್ಟ್ ಸ್ಪೀಚ್ ಯಾವುದರಲ್ಲಿರುತ್ತೆ? ಪಾಸ್ಟ್ ಕಂಟಿನ್ಯೂಯಸ್ಸಲ್ಲಿ ಇರುತ್ತೆ. ಸೊ ರಾಮ ವಾಸ್ ರೈಟಿಂಗ್ ಅಂತ ಎಲ್ಲಿದೆ ಅನ್ನೋದನ್ನು ನೋಡಬೇಕು. ರಾಮ ವಾಸ್ ರೈಟಿಂಗ್ ಎ ಲೆಟರ್. ನೋಡಿ, ದ ಪ್ರೀವಿಯಸ್ ಡೇ ಅಂತ ಬಂದಿದೆ ಅಂದರೆ ಅದೇನಾಗಿರುತ್ತೆ? ಯೆಸ್ಟರ್ಡೇ ಅಂತೇಳಿ ಒರಿಜಿನಲಲ್ಲಿ ಇರುತ್ತೆ. ಸೊ ಹಾಗಾಗಿ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ 1. ಹಿ ಸೆಡ್ ರಾಮ ವಾಸ್ ರೈಟಿಂಗ್ ಎ ಲೆಟರ್ ಅನ್ನುವಂಥದ್ದು. ರೈಟ್? ಎಸ್. ನೆಕ್ಸ್ಟ್, ಥರ್ಡ್ ಕ್ವೆಶ್ಚನ್, ಪಂಕ್ಚುಯೇಟ್ ದ ಫಾಲೋಯಿಂಗ್ ಸೆಂಟೆನ್ಸ್. ನೋಡಿ, ಇದು ಕ್ವೈಟ್ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಯಾಕೆ ಅಂದರೆ ಇಲ್ಲಿ ಪಂಕ್ಚುಯೇಟ್ ದ ಫಾಲೋಯಿಂಗ್ ಸೆಂಟೆನ್ಸನ್ನು ಸುಮ್ಮನೆ ಯಾವುದೋ ಒಂದು ಸೆಂಟೆನ್ಸ್ ಕೊಟ್ಟಿಲ್ಲ ಅವನು. ದಿಸ್ ಈಸ್ ಆಲ್ಸೋ ರಿಲೇಟೆಡ್ ಟು ಇಂಡೈರೆಕ್ಟ್ ಸ್ಪೀಚ್. ಇಲ್ಲಿ ನೋಡಿ, ಹಿ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್ ಅಂತಿದೆಯಲ್ಲ, ಹಿ ಸೆಡ್ ವೇರ್ ಆರ್ ಯು ಗೋಯಿಂಗ್ ಅನ್ನೋದರ ಇಂಡೈರೆಕ್ಟ್ ಸ್ಪೀಚ್ ಇದು. ಯಾವಾಗ ಇಂಟರಾಗೇಟಿವ್ ಸೆಂಟೆನ್ಸಸ್ಸನ್ನು ಅಂದರೆ ಕ್ವೆಶ್ಚನ್ ಮಾರ್ಕಿನ ವಾಕ್ಯಗಳನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಕನ್ವರ್ಟ್ ಮಾಡುವಾಗ ಆಸ್ಕ್ಡ್ ಅಂತ ಬಳಸ್ತೀವಿ. ಇದನ್ನು ನಾವು ತರಗತಿಗಳಲ್ಲಿ ಡಿಸ್ಕಸ್ ಮಾಡುವಾಗ ಹೇಳಿರ್ತೀನಿ, ನೀವು ಸೆಡ್ ದಟ್ ಅಂತ ಬಳಸೋಕ್ಕೆ ಬರೋದಿಲ್ಲ ಕ್ವೆಶ್ಚನ್ ಮಾರ್ಕ್ನ ವಾಕ್ಯಗಳಿಗೆ ಅಂತ. ಅದ್ರ ಜೊತೆಗೆ ತುಂಬ ಸ್ಪೆಸಿಫಿಕ್ ಆಗಿ ಒಂದು ಪಾಯಿಂಟನ್ನು ನಾನು ಹೈಲೈಟ್ ಮಾಡಿ ಹೇಳಿರ್ತೀನಿ, ಯಾವುದೇ ಕಾರಣಕ್ಕೂ ಕ್ವೆಶ್ಚನ್ ಮಾರ್ಕಿನ ವಾಕ್ಯಗಳನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡಿದಾಗ ಕೊನೆಯಲ್ಲಿ ಫುಲ್ ಸ್ಟಾಪ್ ಇಡಬೇಕೇ ಹೊರತು ಬೇರೆ ಯಾವುದೇ ಪಂಕ್ಚುಯೇಷನ್ ಮಾರ್ಕನ್ನು ಬಳಸೋ ಹಾಗಿಲ್ಲ. ಬಿಕಾಸ್ ಕ್ವೆಶ್ಚನ್ನನ್ನು ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಮಾಡುವಂಥದ್ದು ಇಂಡೈರೆಕ್ಟ್ ಸ್ಪೀಚ್ನ ಮೂಲ ಗುಣ, ಯಾವುದೇ ರೀತಿಯ ಸ್ಟೇಟ್ಮೆಂಟ್ ವಾಕ್ಯಗಳನ್ನು. ಹಾಗಾಗಿ ಹಿ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್ ಅನ್ನೋದು ಇದಕ್ಕೆ ಆನ್ಸರ್ ಆಗೋದಿಲ್ಲ. ದಿಸ್ ಈಸ್ ರಾಂಗ್. ಹಿ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್, ಇಲ್ಲೇನು ಮಾಡಿಬಿಟ್ಟಿದ್ದಾನೆ? ಕೊಮಾ ಬಳಸಿದ್ದಾನೆ. ದಟ್ ಈಸ್ ಆಲ್ಸೋ ರಾಂಗ್. ಎಕ್ಸ್ಕ್ಲಮೇಟರಿ ಮಾರ್ಕ್, ದಟ್ ಈಸ್ ಆಲ್ಸೋ ರಾಂಗ್. ಸೊ ದಿಸ್ ಈಸ್ ದ ಆನ್ಸರ್. ಹಿ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್. ದಿಸ್ ಈಸ್ ಎ ಸ್ಟೇಟ್ಮೆಂಟ್ ಬಿಕಾಸ್ ಇಟ್ ಈಸ್ ಇನ್ ಇಂಡೈರೆಕ್ಟ್ ಸ್ಪೀಚ್. ಇಲ್ಲಿ ನೀವು ಹಿ ಆಸ್ಕ್ಡ್ ಮೀ ವೇರ್ ಐ ವಾಸ್ ಗೋಯಿಂಗ್ ಅಂತ ಕ್ವೆಶ್ಚನ್ ಮಾರ್ಕ್ ಇರೋದನ್ನ ಏನಾದರೂ ಆನ್ಸರ್ ಹಾಕಿದರೆ ದಟ್ ಈಸ್ ರಾಂಗ್. ಅದು ತಪ್ಪು. ಯಾಕೆಂದರೆ ಈ ಸೆಂಟೆನ್ಸ್ ಯಾವುದರಲ್ಲಿದೆ? ಇಂಡೈರೆಕ್ಟ್ ಸ್ಪೀಚಲ್ಲಿದೆ. ಐ ರಿಯಲಿ ಲವ್ಡ್ ದಿಸ್ ಕ್ವೆಶ್ಚನ್ ಬಿಕಾಸ್ ದ ವೇ ಇಟ್ ಹ್ಯಾಸ್ ಬೀನ್ ಆಸ್ಕ್ಡ್. ಅವನು ಆ್ಯಕ್ಚುಲಿ ಇದನ್ನು ಕೇಳಿರೋದು
ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ಗೆ ಸಂಬಂಧಪಟ್ಟ ಹಾಗೆ. ಆದರೆ ಅದನ್ನು ಯಾವ ಕ್ಯಾಟಗರಿಲಿ ಕೇಳಿದ್ದಾನೆ ಅಂದರೆ ಪಂಕ್ಚುಯೇಟ್ ದ ಫಾಲೋಯಿಂಗ್ ಕ್ವೆಶನಲ್ಲಿ ಕೇಳಿದ್ದಾನೆ. ಸೊ ತರೋ ನಾಲೆಡ್ಜ್ ಇದ್ದಾಗ ಅದೆಲ್ಲ ಏನಾಗುತ್ತೆ, ಸರಿಯಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ 4th ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ನಾಟ್ ದ ಇಂಟರ್ಜೆಕ್ಷನ್? ಒಂದಿರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚಿರ್ಬೋದು, ಇವುಗಳಲ್ಲಿ ಇಂಟರ್ಜೆಕ್ಷನ್ ಯಾವುದಲ್ಲ ಅಂತ ಕೇಳಿದ್ದಾನೆ. ಹಾಗೆ ನೋಡಿದರೆ ಈ ಕ್ವೆಶನನ್ನು ಆ್ಯಕ್ಚುಲಿ ಚಾಲೆಂಜ್ ಮಾಡ್ಬೋದು. ಅವುಗಳಲ್ಲಿ ಎಲ್ಲವೂ ಇಂಟರ್ಜೆಕ್ಷನ್ನೇ. ಏನು ಇಂಟರ್ಜೆಕ್ಷನ್ ಅಂದರೆ ಸಡನ್ ಆ್ಯಂಡ್ ಫೀಲಿಂಗ್ ಆ್ಯಂಡ್ ಸ್ಟ್ರಾಂಗ್ ಎಮೋಷನ್ ಆಗಿ ರಿಯಾಕ್ಷನ್ ನಾವು ಯಾವುದು ಕೊಡ್ತೀವಲ್ಲ ಅವುಗಳನ್ನು ಇಂಟರ್ಜೆಕ್ಷನ್ಸ್ ಅಂತ ಕರೀತಾರೆ. ಹುರ್ರ ಅನ್ನುವಂಥದ್ದು ಒಂದು ರೀತಿ ಅಚೀವ್ ಮಾಡಿದಾಗ, ಏನಾದರೂ ವಂಡರ್ ಆದಾಗ ಹೇಳುವಂಥದ್ದು. ಅಲಾಸ್ ಅನ್ನುವಂಥದ್ದು ಸ್ಯಾಡ್ ನ್ಯೂಸಿಗೆ ನಮ್ಮ ಸಡನ್ ರಿಯಾಕ್ಷನ್ ಆಗಿರುತ್ತೆ. ಹುಷ್ ಅನ್ನುವಂಥದ್ದು ಏನೇನಾದರೂ ಒಂಥರ ಸಡನ್ನಾಗಿ ಸ್ಟಾಪ್ ಮಾಡುವಾಗ ಅಥವಾ ಒಂದು ಸಡನ್ ಹರ್ಟ್ ಆದಾಗ ಆ ಥರದ್ದೇನೋ ಹೇಳುವಾಗ ಹುಷ್ ಅನ್ನುವಂಥದ್ದನ್ನು ಬಳಸ್ತೀವಿ. ಎಸ್ ಅನ್ನೋದು ಇಟ್ ಕ್ಯಾನ್ ಬಿ ಆನ್ ಅಡ್ಜೆಕ್ಟಿವ್, ಅಂದರೆ ಅದು ಅಡ್ಜೆಕ್ಟಿವ್ ಅಲ್ವೇ ಅಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಸಡನ್ನಾಗಿ ಕೆಲವೊಮ್ಮೆ ಎಸ್ ಐ ಡಿಡ್ ದಿಸ್ ಅಂತ ಹೇಳ್ತೀನಿ ಅಂತ ಇಟ್ಕೊಳ್ಳಿ. ಇಲ್ಲಿ ಆ ಎಸ್ ಅನ್ನೋದು ಒಂದು ಸಡನ್ ಫೀಲಿಂಗ್ ಆಗಿ ಎಕ್ಸ್ಪ್ರೆಷನ್ ಆಗಿ ಬಂದಿದೆ. ಅದನ್ನು ನಾವು ಅಡ್ಜೆಕ್ಟಿವ್ ಅಂತ ಆ್ಯಕ್ಚುಲಿ ಕರಿಬೋದು. ಐ ಡೋಂಟ್ ನೋ, ಬಟ್ ಆನ್ಸರ್ ಅಂತ ಹೇಳಬೇಕು ಅನ್ನೋದಾದರೆ ಎಸ್ ಅನ್ನೋದು ಬೇಸಿಕಲಿ ಅಡ್ವರ್ಬ್ ಆಗುತ್ತೆ, ವರ್ಬ್ ಆಗುತ್ತೆ, ನೌನ್ ಆಗುತ್ತೆ. ಆ ಕಾರಣಕ್ಕೆ ಅದು ಅಲ್ಲ ಅಂತ ಬೇಕಿದ್ರೆ ಹೇಳ್ಬೋದು. ಆಪ್ಷನ್ ಸಿ ಓನ್ಲಿ ಅನ್ನೋದನ್ನು ಅವ್ನು ಕೀ ಆನ್ಸರಲ್ಲೂ ಕೊಡ್ಬೋದು. ಬಟ್ ಅಕಾರ್ಡಿಂಗ್ ಟು ಮೀ ಎಸ್ ಕ್ಯಾನ್ ಆಲ್ಸೋ ಬಿ ಅನ್ ಅಡ್ಜೆಕ್ಟಿವ್ ಆ್ಯಂಡ್ ಅಡ್ವರ್ಬ್. ಸೊ ದಿಸ್ ಕ್ಯಾನ್ ಬಿ ಚಾಲೆಂಜ್ಡ್ ಆ್ಯಕ್ಚುಲಿ. ಇದು ಹಾಗಾಗಿ ಇದು ಅಷ್ಟು ಸರಿಯಾಗಿ ಫ್ರೇಮ್ ಮಾಡಿದಂಥ ಒಂದು ಪ್ರಶ್ನೆ ಅಲ್ಲ. ಎಸ್ ಕ್ಯಾನ್ ಬಿ ಬೋತ್ ಅಡ್ಜೆಕ್ಟಿವ್ ಆ್ಯಂಡ್ ಅಡ್ವರ್ಬ್ ಆಗಿರೋದ್ರಿಂದ. ಅದರ್ವೈಸ್ ಎಸ್ ಅಂತೇಳಿ ಬೇಕಿದ್ರೆ ತಗೊಂಡಿರ್ತಾರೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 5, ಫಾರ್ಮುಲಾದ ಪ್ಲೂರಲ್ ಫಾರ್ಮ್. ಇಲ್ಲಿ ನೋಡಿ, ಫಾರ್ಮುಲಾದ ಪ್ಲೂರಲ್ ಫಾರ್ಮುಲೇನೂ ಹೌದು, ಫಾರ್ಮುಲಾಸು ಹೌದು. ಸೊ ಎ ಆ್ಯಂಡ್ ಸಿ ಅಂತ ಎಲ್ಲಿದೆಯೋ ಅದು ಆಪ್ಷನ್ 3. ಅವೆರಡು ಪ್ಲೂರಲ್ಗಳೇ ಅದಕ್ಕೆ, ಫಾರ್ಮುಲಾಸ್ ಆ್ಯಂಡ್ ಫಾರ್ಮುಲೆ. ಸೊ ಎರಡೂ ಕೂಡ, ಯಾಕೆಂದರೆ ಇದನ್ನು ನಾವು ಯೂಶ್ವಲ್ ಆಗಿ ಫಾರ್ಮುಲಾಸ್ ಅಂತ ಬಳಸ್ತಾ ಇರ್ತೀವಿ. ಇವನ್ನ ಸೈಂಟಿಫಿಕ್ ಮತ್ತು ಮ್ಯಾಥಮೆಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಪ್ಷನ್ ಎ ಇದೆಯಲ್ಲ ಅದನ್ನು ಬಳಸ್ತಾ ಇರ್ತೀವಿ. ಫಾರ್ಮುಲಾಗಳಿದ್ದಾವೆ ಅನ್ನೋದನ್ನು ಈ ಅರ್ಥದಲ್ಲಿ ಸೈನ್ಸಲ್ಲಿ ಬಳಸ್ತೀವಿ. ಸೊ ಆಪ್ಷನ್ 3 ಈಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ನೆಕ್ಸ್ಟ್ ಒನ್, ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್. ದ ಕ್ಯಾಮಲ್ ಇಸ್ ದ ಶಿಪ್ ಆಫ್ ದ ಡೆಸರ್ಟ್. ನಾನು ಫಿಗರ್ಸ್ ಆಫ್ ಸ್ಪೀಚ್ ಎಕ್ಸ್ಪ್ಲೈನ್ ಮಾಡುವಾಗ ಇದೇ ಎಕ್ಸಾಂಪಲನ್ನು ಕೊಟ್ಟಿದ್ದೆ. ಇದು ಮೆಟಫರ್ ಅಂತ. ಮರುಭೂಮಿಯ ಹಡಗಿನಂತೆ, ಒಂಟೆಯು ಮರುಭೂಮಿಯ ಹಡಗಿನಂತೆ ಅಂದಿದ್ರೆ ಸಿಮಿಲಿ ಆಗ್ತಿತ್ತು. ಅದ್ರ ಬದಲು ಕ್ಯಾಮಲ್, ಒಂಟೆಯು ಮರುಭೂಮಿಯ ಹಡಗು, ಕ್ಯಾಮಲ್ ಇಸ್ ದ ಶಿಪ್ ಆಫ್ ಡೆಸರ್ಟ್ ಅಂತ ಹೇಳಿದಾಗ ಅದು ಮೆಟಫರ್ ಆಗುತ್ತೆ ಅಂತೇಳಿ ಇದೇ ಎಕ್ಸಾಂಪಲನ್ನು ಕೂಡ ವಿ ಡಿಸ್ಕಸ್ಡ್. ಆ್ಯಂಡ್ ದ ಸೇಮ್ ಆ್ಯಸ್ ಕಮ್, ಆನ್ಸರ್ ಇಸ್ 3. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇದು ಕೂಡ ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನಲ್ಲಿ ಡಿಸ್ಕಸ್ ಮಾಡುವಾಗ ತುಂಬ ಡಾಳಾಗಿ ಹೇಳಿದ್ದೆ. ದೇವರಿಗೆ ಸಂಬಂಧಪಟ್ಟ 3 ವಿಷಯಗಳನ್ನು, ಆಮ್ನಿಶಿಯಂಟ್, ಆಮ್ನಿಪೊಟೆಂಟ್, ಆಮ್ನಿ ಪ್ರೆಸೆಂಟ್ ಅಂತ. ಆಮ್ನಿ ಪ್ರೆಸೆಂಟ್ ಅಂದರೆ ಎಲ್ಲ ಕಡೆ ಇರುವವನು, ಆಮ್ನಿಶಿಯಂಟ್ ಅಂದರೆ ಎಲ್ಲವನ್ನು ತಿಳಿದವನು, ಸರ್ವಜ್ಞ, ಸರ್ವಾಂತರ್ಯಾಮಿ. ಬಟ್ ನಿಮಗೆ ಕೇಳಿರುವ ಪ್ರಶ್ನೆ ಯಾವುದು ಅಂದರೆ ಆಮ್ನಿಪೊಟೆಂಟ್, ಒನ್ ಹೂ ಈಸ್ ಆಲ್ ಪವರ್ಫುಲ್, ಆಮ್ನಿಪೊಟೆಂಟ್. ನಾನೇನು ಒನ್ ವರ್ಡ್ಗಳನ್ನು ಪುಸ್ತಕದಲ್ಲಿ ಲಿಸ್ಟ್ ಮಾಡಿದ್ದೀನಿ, ಜೊತೆಗೆ ನಿಮ್ಗೆ ಶೇರ್ ಮಾಡಿದೆ ಕೂಡ. ಆಫ್ಟರ್ ಎವ್ರಿ ಕ್ಲಾಸ್ ಯು ಹ್ಯಾವ್ ದೀಸ್ ವರ್ಡ್ಸ್ ಇನ್ ದ್ಯಾಟ್. ಆಮ್ನಿಪೊಟೆಂಟ್, ಸರ್ವಶಕ್ತ ಅಂತ ಅದರ ಅರ್ಥ. ಸಾರಿ. ನೆಕ್ಸ್ಟ್ ಒನ್, ಕ್ವೆಶನ್ ನಂಬರ್ 8. ಹಿ ವರ್ಕ್ಸ್ ಇನ್ ಎ ಏರ್ಲೂಮ್ ಇಂಡಸ್ಟ್ರಿ. ಏರ್ಲೂಮ್, ಏರ್ ಅಂದರೆ ಪವರ್ ಲೂಮ್ ಅಂತ ಹೇಳ್ತೀವಲ್ಲ ನಾವು. ಫಾರ್ ಎಕ್ಸಾಂಪಲ್ ಈ ಪವನ ಶಕ್ತಿ ಅಂತ ಹೇಳ್ತೀವಲ್ಲ ಅದು ಏರ್ಲೂಮ್. ಈ ಹೇರ್ ಬರೋದಿಲ್ಲ. ಈ ಏರ್ ಅಂದರೆ ವಾರಸುದಾರ ಅಂತ, ದ ನೆಕ್ಸ್ಟ್ ಏರ್ ಟು ದ ಪ್ರಾಪರ್ಟಿ ಅನ್ನುವ ಅರ್ಥದಲ್ಲಿ. ಸೊ ಈ ಹೇರ್ ಅಂದರೆ ಹೇರ್ ಆ್ಯಂಡ್ ಟಾಟಾಯಿಸ್, ಆಮೆ ಮತ್ತು ಮಲದ ಕತೆ. ಯು ಗೈಸ್ ನೋ ದಟ್. ನೆಕ್ಸ್ಟ್, ಈ ಮ್ಯಾಚ್ ದ ಫಾಲೋಯಿಂಗ್. ಏನು ಮಾಡಿದ್ದಾನೆ, ಏನು ಆಪ್ಷನ್ ಕೊಟ್ಟಿದ್ದಾನೆ ಅಂತ ನೋಡಿ ನೀವು ಕಂಡುಹಿಡ್ಕೊಳ್ಬೇಕು. ಇಲ್ಲಿ ಆ್ಯಕ್ಚುಲಿ ಅಪೋಸಿಟ್ ವರ್ಡ್ಗಳನ್ನು ಮ್ಯಾಚ್ ಮಾಡಲಿಕ್ಕೆ ಕೊಟ್ಟಿದ್ದಾನೆ. ಕನ್ವಿನ್ಸ್, ಅಲೈಟ್, ರೆಫ್ಯೂಸ್, ಡಿವಲ್ಜ್. ಸ್ವಲ್ಪ ಬುದ್ಧಿವಂತಿಕೆಯಿಂದ ಏನು ವರ್ಕ್ ಮಾಡಬೇಕು, ತಕ್ಷಣಕ್ಕೆ ನಮಗೆ ಕನ್ವಿನ್ಸ್ ಅಂದರೆ ಏನು ಅಂತ ಗೊತ್ತಿದೆ, ರೆಫ್ಯೂಸ್ ಅಂದರೆ ಏನಂತ ಗೊತ್ತಿದೆ, ಅಲೈಟ್ ಇದು ಗೊತ್ತಿಲ್ಲದೆ ಹೋದ್ರೂ ಕಂಡುಹಿಡಿಬೋದು. ರೆಫ್ಯೂಸ್ ಅಂದರೆ ಏನು ಮಾಡೋದು, ತಿರಸ್ಕರಿಸೋದು ಅಂತ. ಅದರ ಅಪೋಸಿಟ್ ಏನಾಗುತ್ತೆ, ಗ್ರ್ಯಾಂಟ್ ಅಂತಿದೆ. ಸೊ ಸಿಗೆ 1 ಅನ್ನೋದು ಯಾವ ಆಪ್ಷನಲ್ಲಿದೆ ನೋಡಿ, ಸಿಗೆ 1, ರೈಟ್. ಸಿಗೆ 1 ಇಲ್ಲಿದೆ. ಅದಾದಮೇಲೆ ಈಗ ಯೋಚನೆ ಮಾಡಿ, ಅಲೈಟ್ ಅಂದರೆ ಯಾವುದರಿಂದನಾದರೂ ಇಳಿಯೋದು ಅಂತ, ಎಂಬಾರ್ಕ್ ಹತ್ತೋದು.
ಅಲೈಟ್, ಎಂಬಾರ್ಕ್. ಸೊ ಬಿಗೆ 4 ಇರಬೇಕು, ಬಿಗೆ 4 ಇದೆ, ಕರೆಕ್ಟ್ ಇದೆ. ಅವೆರಡು ಸಿಕ್ತು ಅಂದರೆ ಕನ್ವಿನ್ಸಿಗೆ ಡಿಸ್ಯುಯೇಡ್ ಅಂತ. ಕನ್ವಿನ್ಸ್ ಅಂದರೆ ಒಪ್ಸೋದು, ಪರ್ಸ್ಯುಯೇಡ್ ಮಾಡೋದು ಅಂತ, ಅವನನ್ನು ನಂಬಿಸೋದು, ಒಪ್ಸೋದು ಅಂತ. ಅದಕ್ಕೆ ಅಪೋಸಿಟ್ ವರ್ಡ್ ಡಿಸ್ಯುಯೇಡ್, ಪರ್ಸ್ಯುಯೇಡ್ ಮಾಡದೇ ಇರೋದು, ತುಂಬ ಹೇರಿ ಅದನ್ನು ಒಪ್ಪಿಸದೆ ಇರುವಂಥದ್ದು ಅಂತ. ಡೈವಲ್ಜ್, ಡೈವಲ್ಜ್ ಅಂದರೆ ಒಂಥರ ಎಲ್ಲವನ್ನು ಆರಾಮಾಗಿ ಓಪನ್ ಆಗಿ ಹೇಳ್ಕೊಂಡು ಬಿಡೋದು ಅಥವಾ ರಿವೀಲ್ ಮಾಡೋದು ಅಂತ. ರಿವೀಲಿಗೆ ಅಪೋಸಿಟ್ ವರ್ಡ್ ಈಸ್ ಕನ್ಸೀಲ್, ಮುಚ್ಚಿಡೋದು, ಹೈಡ್ ಮಾಡೋದು, ಕನ್ಸೀಲ್. ಸೊ ಆಪ್ಷನ್ 3 is the answer for this. Second one, A2, B4, C1, D3. This is the answer for this particular question. Question number 10 ಏನು ಕೇಳಿದ್ದಾನೆ? ವರ್ಡನ್ನು ಅಂದರೆ ಈ ಹೋಮೋಫೋನ್ಸ್, ಹೋಮೋನಿಮ್ಸ್ ಅಂತ ನಾವು ಹೆಂಗೆ ಕರಿತೀವಿ, ಸಿಮಿಲರ್ ಸೌಂಡ್ ಇರೋದು, ಆ ರೀತಿಯ ಪದಗಳನ್ನು ಕೊಟ್ಟಿದ್ದಾನೆ. The police warned the leader that a single wrong statement could incite violence ಅಂದರೆ ಹಿಂಸೆಗೆ ಪ್ರಚೋದನೆ ಕೊಡಬಹುದು ಅಂತ ಅದರ ಅರ್ಥ. ಅದನ್ನು ಇನ್ವೈಟ್ ಮಾಡಿಬಿಡುತ್ತೆ, ಆಹ್ವಾನ ಮಾಡಿಬಿಡುತ್ತೆ, ಹಿಂಸೆಗೆ ಪ್ರಚೋದನೆ ಕೊಟ್ಟು ಅಂತ ಹೇಳಬೇಕು ಅಂದರೆ ಆ ಪದದ ಯಾವ ಪದವನ್ನು ಬಳಸ್ತೀವಿ ಅಂದರೆ INCITE, ಇನ್ಸೈಟ್ ಅನ್ನುವ ಪದವನ್ನು ಬಳಸ್ತೀವಿ. ಇವೆರಡು ಸುಮ್ಮನೆ ಕೊಟ್ಟಿದ್ದಾನೆ. ಈ ಇನ್ಸೈಟ್ಸ್ ಅಂದರೆ ನಿಮಗೆ ಗೊತ್ತು, ಆಡುವ ಮಾತಿನಲ್ಲಿ ಇನ್ಸೈಟ್ಸ್ ಇರಬೇಕು ಅಂತ ಹೇಳ್ತೀವಲ್ಲ ಅದು. So option 2 is the answer for this. Next one. Passage was quite simple. Passage reading ಮಾಡಿ ಆನ್ಸರ್ ಮಾಡೋದು ಕೊಟ್ಟಿಲ್ಲ. ಇದನ್ನ ಕ್ಲೋಸ್ ಟೆಸ್ಟ್ ಅಂತ ಕರಿತೀವಿ ನಾವು. The government's recent proposal to perform subsidies aims to create a system that is more efficient and targeted. ಇಲ್ಲಿ ಉಳಿದಿರೋ ಯಾವುದು ಸೂಟ್ ಆಗೋದಿಲ್ಲ. ಎಫಿಷಿಯೆಂಟ್ ಆಗಿರಬೇಕು ಅನ್ನೋದು ಗೌರ್ಮೆಂಟ್ನ ಉದ್ದೇಶ ಅಂತ. Critics argue that the current structure promotes inefficiencies. ಅದು ಬೇರೆ ಗೊತ್ತಾಗುತ್ತೆ. ಇಲ್ಲಿ ಎಫಿಷಿಯೆಂಟ್ ಇದೆ, ಇಲ್ಲಿ ಅಪೋಸಿಟ್ ಬಂದಿದೆ, ಅದ್ರ ಪ್ರಕಾರ ಇಲ್ಲಿ ಎಫಿಷಿಯೆಂಟ್ ಬರಬೇಕು ಅನ್ನೋದು ಗೊತ್ತಾಗುತ್ತೆ. ಇನ್ಎಫಿಷಿಯನ್ಸೀಸ್ ಬೈ ಏನು ಮಾಡ್ತಾ ಇದೆ? ಎನ್ಕರೇಜಿಂಗ್ ಮೋರ್ ಕನ್ಸಂಪ್ಷನ್. ಅದು ಏನು ಮಾಡ್ತಾ ಇದೆ? ಕನ್ಸಂಪ್ಷನನ್ನು ಹೆಚ್ಚಿಗೆ ಮಾಡಲಿಕ್ಕೆ ಎನ್ಕರೇಜ್ ಮಾಡೋದ್ರ ಮುಖಾಂತರ ಅಷ್ಟು ಪರಿಣಾಮಕಾರಿಯಾಗಿ ಇಲ್ಲ ಈಗಿರೋದು ಅಂತೇಳಿ. ಕನ್ಸಂಪ್ಷನ್ ರ್ಯಾದರ್ ದ್ಯಾನ್ ಇನ್ಸೆಂಟಿವೈಸಿಂಗ್ ಪ್ರೊಡಕ್ಟಿವಿಟಿ. While policy makers agree that rationalization is necessary, they caution that abrupt changes could lead to dash among vulnerable groups ಅಂತಿದೆ. ಅನ್ಸರ್ಟೈನಿಟಿ, ಈ ಥರ ಅಬ್ರಪ್ಟ್ ಚೇಂಜಸ್ ತರೋದು ವಲ್ನರಬಲ್ ಗ್ರೂಪ್ಸ್ ಮಧ್ಯೆ ಏನು ಮಾಡಿಬಿಡುತ್ತೆ? ಅನ್ಸರ್ಟೈನಿಟಿಯನ್ನು, ಅನಿಶ್ಚಿತತೆಯನ್ನು ತಂದಾಕ್ಬಿಡುತ್ತೆ ಅಂತ. ಸೊ ದ ಆನ್ಸರ್ ಇಸ್ ಆಪ್ಷನ್ 2. The recipe on the Insta page looked tasty, but it was dash when I tried it. ಇದಕ್ಕೆ ನಾನು PYQಗಳನ್ನು ಮಾಡಿ ಅಂತ ಹೇಳಿದ್ದು. ಈ ಟೇಸ್ಟಿ ಅನ್ನೋದಕ್ಕೆ ಇನ್ಸಿಪಿಡ್ ಅನ್ನೋದು ಆನ್ಸರ್, ಅದರ ಅರ್ಥ ರುಚಿ ಇಲ್ಲದ್ದು ಅಂತ. ಇದು ನಿಮಗೆ ಹಳೆ ಪೇಪರಲ್ಲಿ ಬಂದಿದೆ ಆಲ್ರೆಡಿ. ಸೊ ಇಫ್ ಯು ಸ್ಟಡಿ PYQ ಬುಕ್ಸ್, ಅಲ್ಲಿ ನಾನು PYQ ಪ್ರಾಕ್ಟೀಸ್ ಬುಕ್ಕಲ್ಲಿ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡುವಾಗ ಬ್ರ್ಯಾಕೆಟಲ್ಲಿ ಅದರ ಅರ್ಥಗಳನ್ನು ಅದಕ್ಕೆ ಕೊಟ್ಬಿಟ್ಟಿದ್ದೀನಿ. ಇನ್ಸಿಪಿಡ್ ಅಂದರೆ ರುಚಿ ಇಲ್ಲದ ಅಂತ. ಸೊ ಅವನೇನು ಮಾಡಿದ್ದಾನೆ? ಆಂಟಾನಿಮ್ ಬರೀರಿ ಅಂತ ಕೊಟ್ಟಿದ್ದಾನೆ. ಟೇಸ್ಟಿ ಅಂದರೆ ಟೇಸ್ಟ್ ಇರೋದು, ರುಚಿ ಇಲ್ಲದ ಅಂದರೆ ಇನ್ಸಿಪಿಡ್ ಅನ್ನೋದು ಅದಕ್ಕೆ ಅರ್ಥ, ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಇಲ್ಲಿ ಮತ್ತೆ ರಿಪೋರ್ಟೆಡ್ ಸ್ಪೀಚ್ ನೋಡಿ. ರಿಪೋರ್ಟೆಡ್ ಸ್ಪೀಚ್ ಮೇಲೆ 3 ಪ್ರಶ್ನೆಗಳು ಬಂದಿದೆ ಅಂತ ಆಯ್ತು. She said, I have been waiting for 2 hours and I can't stay any longer. 2 ಸೆಂಟೆನ್ಸ್ ಇದೆ, 2 ಸೆಗ್ಮೆಂಟು ಟೆನ್ಸ್ ಚೇಂಜ್ ಆಗಬೇಕಷ್ಟೇ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಅಂತ ಬಂದಿದೆ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ, ಅದೇನಾಗಬೇಕು? ಪರ್ಫೆಕ್ಟ್ ಕಂಟಿನ್ಯೂಯಸ್ಸಲ್ಲಿದೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ಸಿಗೆ ಹೋಗಬೇಕು. ಹ್ಯಾವ್ ಬೀನ್ ವೇಟಿಂಗ್ ಇರೋದು ಹ್ಯಾಡ್ ಬೀನ್ ವೇಟಿಂಗ್ ಅಂತ ಎಲ್ಲಿದೆ ಅಂತ ನೋಡಿ. ಬೇರೆ ಯಾವುದರಲ್ಲೂ ಇಲ್ಲವೇ ಇಲ್ಲ, ಇಲ್ಲಿ ಹ್ಯಾಸ್ ಬೀನೇ ಇದೆ, ಇದು ಪಾಸ್ಟ್ ಕಂಟಿನ್ಯೂಯಸ್ ಇದೆ. ಸೊ ದ ಆನ್ಸರ್ ಈಸ್ ಆಪ್ಷನ್ 4. ದ ರೀಸನ್ ಬೀಯಿಂಗ್ ಶಿ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ 2 hours. ಈ ಥರ 2 ಸೆಗ್ಮೆಂಟ್ ಇದ್ದಾಗ ಆ್ಯಂಡನ್ನು ಸೇರಿಸ್ಕೋತೀವಿ. ಒಂದೇ ಕ್ವಶನಲ್ಲಿ 2 ಸ್ಟೇಟ್ಮೆಂಟನ್ನು ವ್ಯಕ್ತಿ ಮಾಡಿದರೆ ಆ್ಯಂಡ್ ಸೆಡ್ ದಟ್ ಅಂತಲೂ ಸೇರಿಸ್ಕೊಳ್ಬೋದು, ಅಥವಾ ಬರೇ ಆ್ಯಂಡ್ ಸೇರಿಸ್ಕೊಂಡು ಹೇಳ್ಬೋದು. ಆ್ಯಂಡ್ ದಟ್ ಶಿ ನೋಡಿ, ಕಾಂಟ್ ಸ್ಟೇ ಅಂತಿರೋದು, ಕಾಂಟಿನ ಪಾಸ್ಟ್ ಟೆನ್ಸ್ ಏನು? ಕುಡಂಟ್. ಶಿ ಕುಡಂಟ್ ಸ್ಟೇ ಎನಿ ಲಾಂಗರ್. ನಾನು ಭಾಳ ಕ್ಲಿಯರಾಗಿ ಹೇಳ್ತೀನಿ, ಯಾವಾಗಲೂ ರಿಪೋರ್ಟೆಡ್ ಸ್ಪೀಚ್ಗೆ ಕನ್ವರ್ಟ್ ಮಾಡುವಾಗ ಒಂದು ವಾಕ್ಯದಲ್ಲಿ ಅಕಸ್ಮಾತ್ ಆ ಪ್ರಶ್ನೆಯಲ್ಲಿ 2 ಸೆಗ್ಮೆಂಟ್ನ 2 ಟೆನ್ಸ್ಗಳಿದ್ದರೆ ಆಯಾ ಟೆನ್ಸ್ಗಳು ಆ ಟೆನ್ಸಿನ ರೂಲ್ಸ್ಗೆ ಅನುಗುಣವಾಗಿ ನೀವು ಬದಲಿಸಲೇಬೇಕು. ಇಲ್ಲ ಬರೀ ಒಂದು ಹಾಫ್ ಅಷ್ಟೇ ಚೇಂಜ್ ಮಾಡಿದರೆ ವರ್ಕೌಟ್ ಆಗೋದಿಲ್ಲ. ಕಾಂಟ್ ಸ್ಟೇ ಇರೋದು ಕುಡಂಟ್ ಸ್ಟೇ ಎನಿ ಲಾಂಗರ್ ಅನ್ನೋದು ಅದಕ್ಕೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್,
ಐಡೆಂಟಿಫೈ ದ ಸೆಂಟೆನ್ಸ್ ವೇರ್ ಇಟಾಲಿಸೈಡ್ ವರ್ಡ್ಸ್ ಆಸ್ ಎ ಸ್ಪೆಲ್ಲಿಂಗ್ ಎರರ್. ಎರರ್ ಐಡೆಂಟಿಫಿಕೇಶನ್ ಕೇಳಿದ್ದಾನೆ. ಇಟಾಲಿಸೈಸ್ಡ್ ವರ್ಡ್ ಅಂದರೆ ಇದು ಇಂಡಿಸ್ಪೆನ್ಸಿಬಲ್, ಎಂಬರಾಸ್ಮೆಂಟ್, ಅಕರೆನ್ಸ್, ಅಕಾಮಡೇಷನ್. ನೋಡಿ ಇವಷ್ಟು ಪದಗಳು ನಾವು ಸ್ಪೆಲ್ಲಿಂಗ್ ಎರರಿಗೆ ಸಂಬಂಧಪಟ್ಟಂಗೆ ಏನು ಲಿಸ್ಟ್ ಅಂತ ತಗೊಳ್ತೀವಿ, ಡಿಸ್ಕಸ್ ಮಾಡ್ತೀವಿ, ಅದರಲ್ಲಿ ಇರುವಂಥವೇ ಆಗಿದ್ದಾವೆ. ಎಂಬರಾಸ್ಮೆಂಟ್ ಕರೆಕ್ಟ್ ಇದೆ, ಅಕರೆನ್ಸ್ ಕರೆಕ್ಟ್ ಇದೆ, CCR. ಅಕಾಮಡೇಷನ್ ಕೂಡ ಕರೆಕ್ಟ್ ಇದೆ. ನಾನು ನಿಮಗೆ ಸ್ಪೆಲ್ಲಿಂಗ್ ಟೆಸ್ಟ್ ಎಲ್ಲ ಕೊಡುವಾಗ ಅಕಾಮಡೇಷನ್, ಅಕರೆನ್ಸ್, ಎಂಬರಾಸ್ಮೆಂಟ್ ಎಲ್ಲವನ್ನೂ ಡಿಸ್ಕಸ್ ಮಾಡಿರ್ತೀನಿ. ಸೊ ಇದರಲ್ಲಿ ತಪ್ಪಿರುವ ಪದ ಯಾವುದು ಅಂದರೆ ಇಂಡಿಸ್ಪೆನ್ಸಿಬಲ್. ದಿಸ್ ಈಸ್ ದ ಎರರ್ನಸ್ ಸ್ಪೆಲ್ಲಿಂಗ್. ಯಾಕೆಂದರೆ INDISPENSABLE ಬರಬೇಕು. ಇಂಡಿಸ್ಪೆನ್ಸಿಬಲ್ ಅಂದರೆ ಅನಿವಾರ್ಯ ಅಂತ, ಅದಕ್ಕೆ ರಿಪ್ಲೇಸ್ಮೆಂಟ್ ಇಲ್ಲ ಅನ್ನುವಂಥದ್ದು ಅದರ ಅರ್ಥ. ನೆಕ್ಸ್ಟ್ ಒನ್, ABCD ಮಾಡಕ್ಕೆ ಕೊಟ್ಟಿದ್ದಾನೆ, PQRS ಥರ ಜಂಬಲ್ಡ್ ಸೆಗ್ಮೆಂಟ್ಸ್. ಇಟ್ಸ್ ವೆರಿ ಈಸಿ. ನೋಡಿ, ಅಲಾಂಗ್ ವಿತ್ ಮಿಸ್ಸಿಂಗ್ ದೇರ್ ಎಜುಕೇಷನ್, ದೀಸ್ ಚಿಲ್ಡ್ರನ್ ಆಲ್ಸೋ ಫೇಸ್ ಲೈಫ್ ಥ್ರೆಟ್ನಿಂಗ್ ಬೈ ವರ್ಕಿಂಗ್ ಇನ್ ಹಜಾರ್ಡಸ್ ಕೆಮಿಕಲ್ ಫ್ಯಾಕ್ಟ್ರೀಸ್ ಇದೆ. ಚೈಲ್ಡ್ ಲೇಬರ್ ಹ್ಯಾಸ್ ಬೀನ್ ಇಂಟರ್ಫಿಯರಿಂಗ್ ವಿತ್ ದ ಎಜುಕೇಷನ್ ಆಫ್ ಮಿಲಿಯನ್ಸ್ ಆಫ್ ಚಿಲ್ಡ್ರನ್ ಅಕ್ರಾಸ್ ಇಂಡಿಯಾ. ಹವೆವರ್ ದೇರ್ ಈಸ್ ಅ dire need to reinforce these laws strictly. ಅಂದರೆ ಹೌಎವರ್ ದೇರ್ ಈಸ್ ಎ ನೀಡ್ ಟು ಅಂದರೆ ಲಾ ಅನ್ನೋದು ಅದಕ್ಕಿಂತ ಮುಂಚೆ ಬರಬೇಕು ಅಂತ. ಮೆನಿ ಲಾಸ್ ಹ್ಯಾವ್ ಬೀನ್ ಫ್ರೇಮ್ಡ್ ಇನ್ ಆರ್ಡರ್ ಟು ಕರ್ಬ್ ದಿಸ್ ಇವಿಲ್ ಅಂತ. ಮೊದಲನೇದು ಏನು ಹೇಳ್ತಾ ಇದೆ, ಚೈಲ್ಡ್ ಲೇಬರ್ ಹ್ಯಾಸ್ ಬೀನ್, ಸಾಕಷ್ಟು ಜನರ ಇನ್ ಇಂಡಿಯಾದಲ್ಲಿ ಅದು ಎಫೆಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು. ಅದಾದಮೇಲೆ ಎಜುಕೇಷನ್ ಜೊತೆಗೆ ಅಲಾಂಗ್ ವಿತ್ ದೇರ್ ಮಿಸ್ಸಿಂಗ್ ದೇರ್ ಎಜುಕೇಷನ್, ಸೊ BA. ಆನಂತರ ಮೆನಿ ಲಾಸ್ ಇದ್ದಾವೆ ಅದನ್ನು ತಡಿಲಿಕ್ಕೆ. ಹವೆವರ್ ಆ ಲಾಗಳು ಇನ್ನೂ ಸ್ಟ್ರಿಕ್ಟ್ ಆಗಿ ಏನಾಗಬೇಕಾಗಿದೆ, ಬರಬೇಕಾಗಿದೆ. ಸೊ ಆಪ್ಷನ್ 1 ಈಸ್ ಕರೆಕ್ಟ್. BADC, ದಟ್ ಈಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಒನ್, ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್. ನೋಡಿ ಇಲ್ಲಿ ನೀಟ್, ಅದಕ್ಕೆ ನಾನು ಪ್ರತಿ ಸರಿ ಹೇಳ್ತೀನಿ, ನೀವು ಟೆನ್ಸನ್ನು ಕಲ್ತ್ರೆ ಜನರಲ್ ಇಂಗ್ಲೀಷ್ ಪತ್ರಿಕೆ ಫಸ್ಟ್ ಕರೆಕ್ಟಾಗಿ ಅರ್ಥ ಆಗುತ್ತೆ ಅಂತ. ಯಾರಿಗೆ ಟೆನ್ಸ್ ಬರುತ್ತೋ, ವಾಯ್ಸು, ಡೈರೆಕ್ಟ್ ಇಂಡೈರೆಕ್ಟ್ ಅವೆಲ್ಲವೂ ಇಂಟರ್ಲಿಂಕ್ಡ್ ಆಗಿರುವ ಕಾರಣಕ್ಕೆ. ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಪ್ಲೇಯಿಂಗ್ ಹಾಕಿ ಇನ್ ದ ಪ್ಲೇ ಗ್ರೌಂಡ್. ನೋಡಿ ಇದರಲ್ಲಿ ಪೂರ್ತಿ ಬರೀ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸೇ ಇದೆ 3-4 ಕ್ವೆಶನಲ್ಲಿ ಇಡೀ ಪೇಪರಲ್ಲಿ. ಸೊ ಹ್ಯಾಡ್ ಬೀನ್ ಪ್ಲೇಯಿಂಗ್ ಅಂತ ಇರುವ ಕಾರಣಕ್ಕೆ ಇದರ ಆನ್ಸರ್ ಏನಾಗುತ್ತೆ, ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಪ್ಲೇಯಿಂಗ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ದಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಅನ್ನುವಂಥದ್ದು. ಹ್ಯಾಡ್ ಬೀನ್ ಪ್ಲಸ್ ING, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ನೀವು ಯಾರಾದರೂ ಇನ್ನು ಹೊಸದಾಗಿ ಈ ವಿಷಯಗಳನ್ನು ತಿಳ್ಕೊತಾ ಇದ್ದರೆ, ಟೆನ್ಸಸ್ಸನ್ನು ತಿಳ್ಕೊಳ್ಳದೆ ನೀವು ಸುಮ್ಮನೆ ಏನೇನೋ ಹಳೆ ಪೇಪರ್ ಓದಿದೆ, ಕ್ವಶನ್ ಪೇಪರ್ ಓದಿದೆ ಅಂದರೆ ಯಾವ ಕಾರಣಕ್ಕೂ ವರ್ಕೌಟ್ ಆಗೋದಿಲ್ಲ. ಗ್ರಾಮರನ್ನು ಅರ್ಥ ಮಾಡಿ. ಸಿ, ಎವ್ರಿ ಕ್ವೆಶನ್ ವಿ ಡಿಸ್ಕಸ್ಡ್ ಸೋ ಫಾರ್ ಈಸ್ ಬೇಸ್ಡ್ ಆನ್ ಎ ಸರ್ಟನ್ ಟಾಪಿಕ್, ಸರ್ಟನ್ ಕಾನ್ಸೆಪ್ಟ್. ವೆನ್ ಯು ಹ್ಯಾವ್ ಥರೋ ನಾಲೆಡ್ಜ್ ಆನ್ ದಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್, then it is easy for you to fetch the right answer. Question number 19. ನೋಡಿ ಇದು ಕೂಡ ಟೆನ್ಸ್ ಮೇಲೆ ಇದೆ. ರೀತಾ ಡ್ಯಾಶ್ ದ ತಾಜ್ ಮಹಲ್ ಲಾಸ್ಟ್ ಇಯರ್ ಅಂತಿದೆ. ನೋಡಿ ಆ ಲಾಸ್ಟ್ ಇಯರ್ ಅವಳು ಹೋಗಿ ಬಂದ್ಲು ಅಲ್ಲಿಗೆ ಅಂತ ಹೇಳ್ತಾ ಇರುವಂಥದ್ದು. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಅವ್ನು ಕೊಡದೇ ಇರುವ ಕಾರಣಕ್ಕೆ ಎಲ್ಲ ಹ್ಯಾವ್ ಫಾರ್ಮನ್ನು ಕೊಟ್ಟಿರೋದ್ರಿಂದ ಅವಳು ಲಾಸ್ಟ್ ಇಯರ್ ಹೋಗಿ ಬಂದ್ಬಿಟ್ಟಿದ್ರೆ ಮುಗಿದೋಯ್ತದು. ಭೇಟಿ ಮಾಡಿದ್ದಳು, past perfect tense. So Rita had visited the Taj Mahal last year. Option 2 is the answer. Had visited. ಇಲ್ಲಿ ನೀವು had been visited ಅನ್ನೋದು ಬರೋದಿಲ್ಲ, ಯಾಕಂದರೆ ಅದು ಪ್ಯಾಸಿವ್ ವಾಯ್ಸ್ ಅಂತ ಗೊತ್ತಾಗುತ್ತೆ. ದಟ್ ಈಸ್ ವೈ ಯು ನೀಡ್ ಟು ಹ್ಯಾವ್ ಟೆನ್ಸಸ್, ರಿಪೋರ್ಟೆಡ್ ಸ್ಪೀಚ್, ಪ್ಯಾಸಿವ್ ವಾಯ್ಸ್ ನಾಲೆಡ್ಜ್ ತರೋಲಿ. ಹ್ಯಾವ್ ಬರೋದಿಲ್ಲ, ಯಾಕೆಂದರೆ ರೀತಾ ಅನ್ನೋಳು ಪ್ಲೂರಲ್, ಸಿಂಗ್ಯುಲರ್, ಹ್ಯಾವ್ ಪ್ಲೂರಲ್ ಇದೆ. ಆಮೇಲೆ ಲಾಸ್ಟ್ ಇಯರ್ ಇರೋದ್ರಿಂದ ಪ್ರೆಸೆಂಟ್ ಟೆನ್ಸ್ ಹ್ಯಾಸ್ ವಿಸಿಟೆಡ್ ಕೂಡ ಬರೋದಿಲ್ಲ. ಸೊ ಹ್ಯಾಡ್ ವಿಸಿಟೆಡ್ ಅನ್ನೋದು ಆನ್ಸರ್. ಹಿ ನೆವರ್ ಟರ್ನ್ಸ್ ಅಪ್, ಇದು ಕೂಡ ಕ್ವಶನ್ ಟ್ಯಾಗ್ ಮಾಡುವಾಗ ನಾವು ಡಿಸ್ಕಸ್ ಮಾಡಿರ್ತೀವಿ. ನೋಡಿ ಇದು ನೀಟಾಗಿ ಇದನ್ನೇ ಒಂದು ರೂಲ್ ಮಾಡಿ ಹೇಳಿರ್ತೀನಿ ನಾನು. ನೆವರ್, ರೇರ್ಲಿ, ಹಾರ್ಡ್ಲಿ, ಸ್ಕೇರ್ಸ್ಲಿ, ನನ್, ನೋಬಡಿ. ಈ ಪದಗಳು ವಾಕ್ಯದಲ್ಲಿ ಬಳಕೆಯಾಗಿದ್ವು ಅಂದರೆ ಆ ವಾಕ್ಯ ನೆಗೆಟಿವಲ್ಲಿದೆ ಅಂತ ಅರ್ಥ. ಸೊ ಆಗ ನಾವು ಬಳಸಬೇಕಾಗಿರುವ ಕ್ವಶನ್ ಟ್ಯಾಗ್ ಯಾವಾಗಲೂ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಸೊ ಹಿ ನೆವರ್ ಟರ್ನ್ಸ್ ಅಪ್, ಹಿ ನೆವರ್ ಟರ್ನ್ಸ್ ಅಪ್ ಫಾರ್ ದ ಮೀಟಿಂಗ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದಾಗ ಡೂ ಫಾರ್ಮ್ ಬಳಸಬೇಕು. ಹಿ ಇರುವ ಕಾರಣಕ್ಕೆ ಡಸ್ ಹಿ ಇಸ್ ದ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್. ಓಕೆ, ಫೈನ್. ನೆಕ್ಸ್ಟ್ ಒನ್, ಕ್ವೆಶ್ಚನ್ ನಂಬರ್ 21. ನೋಡಿ ಇಲ್ಲಿ 20 ಪ್ರಶ್ನೆಗಳನ್ನು ಇಂಗ್ಲೀಷ್ ಕೊಟ್ಟು ಆನಂತರ ಮಧ್ಯದಲ್ಲಿ ಕನ್ನಡ ಕೊಟ್ಟು ಇದೊಂದು ಹೊಸ ಥರ ಮಾಡಿದ್ದಾನೆ ಈ ಸರಿ.
ಆ ನಂತರ 15 ಪ್ರಶ್ನೆಗಳನ್ನು ಇಂಗ್ಲೀಷ್ ಮತ್ತೆ ಕನ್ನಡ ಆದ ನಂತರ ಸೇರಿಸಿದ್ದಾನೆ. ಲೆಟ್ ಇಸ್ ಗೋ ಟು ದ್ಯಾಟ್. ಓಕೆ, ಫೈನ್. ಗೊತ್ತಿಲ್ಲ, ಬಹುಶಃ ಇಟ್ ಮೇ ಬಿ ಎ ಸ್ಟ್ರಾಟಜಿ. 56 ಕ್ವೆಶ್ಚನ್ ಇಂದ ಮತ್ತೆ ಇಂಗ್ಲೀಷಿಗೆ ಬಂದಿದ್ದಾನೆ. ಇಲ್ಲೇನು ಮಾಡಬೇಕಾಗಿದೆ? ಸಿನಾನಿಮ್ ಬರಿಬೇಕು ಅಂಡರ್ಲೈನ್ಡ್ ವರ್ಡ್ಗೆ. ಇಂಡಿಯಾ ಹ್ಯಾಸ್ ಅಬಾಲಿಷ್ಡ್ ಟ್ಯಾಂಜಿಬಲ್ ಪನಿಷ್ಮೆಂಟ್. ಏನು ಟ್ಯಾಂಜಿಬಲ್ ಅಂತ ಹೇಳ್ತೀವಲ್ಲ ನಾವು, ಏನು ಟ್ಯಾಂಜಿಬಲ್ ಅಂದರೆ ಸ್ಪರ್ಶಕ್ಕೆ ಸಿಗುವಂಥದ್ದು, ದೈಹಿಕವಾಗಿ ಅಥವಾ ಮುಟ್ಲಿಕ್ಕೆ ಸಿಗುವಂಥದ್ದನ್ನು ಟ್ಯಾಂಜಿಬಲ್ ಅಂತೀವಿ. ಸೊ ಟ್ಯಾಂಜಿಬಲ್ ಪನಿಷ್ಮೆಂಟ್ ಅಂದರೆ ಇಲ್ಲಿ ಯಾವ ಅರ್ಥ ಬರುತ್ತೆ? ಕಾರ್ಪೋರಿಯಲ್ ಪನಿಷ್ಮೆಂಟ್ ಅಂತ. ಕಾರ್ಪೋರಿಯಲ್ ಪನಿಷ್ಮೆಂಟ್ ಅಂದರೆ ದೈಹಿಕವಾಗಿ ದಂಡನೆ ಮಾಡೋದು ಅಂತ. ಸೊ ಇಂಡಿಯನ್ ಏನು ನಮ್ದು ಇರೋದೇ ರಿಫಾರ್ಮೇಷನ್ ಥಿಯರಿ ಆಫ್ ಪನಿಷ್ಮೆಂಟ್ ಅಂತ ಕರಿತೀವಿ ನಮ್ಮ ಜುಡಿಷಿಯಲ್ ಸಿಸ್ಟಮಲ್ಲಿ. ಅಂದರೆ ನಮ್ಮಲ್ಲಿ ಹಾಗಂತೇಳಿ ನಮ್ಮಲ್ಲಿ ಇವನ್ನ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಕರಿತೀವಿ. ಕಾರ್ಪೊರಿಯಲ್ ಪನಿಷ್ಮೆಂಟ್ ಅಂದರೆ ಮರಣದಂಡನೆ, ದೈಹಿಕವಾಗಿ ಹಿಂಸೆ ಕೊಡೋದು ಅಂದರೆ ಫೈನಲಿ ಏನು? ಮರಣದಂಡನೆ. ಮರಣದಂಡನೆಯನ್ನು ಅಬಾಲಿಷ್ ಮಾಡಿದೆ ಅಂದ್ರೂ, ದೈಹಿಕವಾಗಿ ಹಿಂಸಿಸೋದನ್ನು ಅಬಾಲಿಷ್ ಮಾಡಿದೆ ಅಂದರೆ ಅದರ ಅರ್ಥ ಏನು ಅಂದರೆ, ಈಗ ಕೆಲವು ಅರಬ್ ಕಂಟ್ರೀಸಲ್ಲೆಲ್ಲ ಹಾರಿಬಲ್ ಪನಿಷ್ಮೆಂಟ್ಸ್ ಇದೆ ನೋಡಿ. ತಪ್ಪು ಮಾಡಿದರೆ ಹೇಗೆ ಬೇಕಂಗೆ ಕುದುರೆ ಕಾಲಿಗೆಲ್ಲ ಕಟ್ಟಿ ಓಡಿಸುವಂಥದ್ದು, ಈ ಥರದ್ದೆಲ್ಲ. ಆ ಥರದ್ದು ಇಲ್ಲಿ ದೈಹಿಕ ಪನಿಷ್ಮೆಂಟ್ ಇಲ್ಲ ಅಂತ. ಬಟ್ ಮರಣದಂಡನೆಯನ್ನು ಇಂಡಿಯಾ ಅಬಾಲಿಷ್ ಮಾಡಿಲ್ಲ. ನಮ್ಮಲ್ಲಿ ಈಗಲೂ ಕೂಡ ಡೆತ್ ಸೆಂಟೆನ್ಸನ್ನು ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಟ್ಯಾಂಜಿಬಲ್ಗೆ ಸಿನಾನಿಮ್ ಪದ ಅಂದರೆ ಕಾರ್ಪೋರಿಯಲ್, ಫಿಸಿಕಲ್ ಅಂತ, ದೈಹಿಕವಾದ ಅಂತ. ಆನ್ಸರ್ ಈಸ್ ಆಪ್ಷನ್ 3. 57 ಇಲ್ಲೇನು ಮಾಡಿದ್ದಾನೆ? ಇಡಿಯಮ್ಸನ್ನು ಫ್ರೇಮ್ ಮಾಡೋಕ್ಕೆ ಹೇಳಿದ್ದಾನೆ. ಲಕ್ಕಿಲಿ 4 ಇಡಿಯಮ್ಸ್ ಕೊಟ್ಟು ಒಂದೇ ಮಾರ್ಕ್ಸ್ ಸಿಗಿದೆ ಅದು. ಅದಕ್ಕೆ ಇಡಿಯಮ್ಸ್ಗಳನ್ನು ನೀವು ಮೊದಲೇ ಪ್ರಿಪೇರ್ ಆಗಿ ಹೋಗಬೇಕು ಅಂತ ಹೇಳೋದು. ಎಬೋವ್ ಬೋರ್ಡ್ ಅಂದರೆ ಫೇರ್ ಆ್ಯಂಡ್ ಆನೆಸ್ಟ್ ಅಂತ, ಇದು ಹೇಗೆ. ಬೈ ಫಿಟ್ಸ್ ಆ್ಯಂಡ್ ಸ್ಟಾರ್ಟ್ಸ್ ಅಂದರೆ ಒಂದು ಸಪ್ಲಿಮೆಂಟ್ ಆದ ಇನ್ಕಮನ್ನು, ಆಲ್ಟರ್ನೇಟಿವ್ ಇನ್ಕಮನ್ನು ಇಟ್ಕೊಳ್ಳೋದು ಅಂತ ಅದರ ಅರ್ಥ. ಆ್ಯಂಡ್ ದೆನ್ ಫ್ಲೈ ಇನ್ ದ ಫೇಸ್ ಆಫ್ ಅಂದರೆ ಟು ಡಿಫೈ ಅಂತ, ಇದು D4. ಎಬೋವ್ ಬೋರ್ಡ್ ಅಂದರೆ ಫೇರ್ ಆ್ಯಂಡ್ ಆನೆಸ್ಟ್ ಅಂತೇಳಿ. ಸೊ ಎರಡನೇದಕ್ಕೆ ಇದು ಇರ್ರೆಗ್ಯುಲರ್ಲಿ, ಬೈ ಫಿಟ್ಸ್ ಆ್ಯಂಡ್ ಸ್ಟಾರ್ಟ್ಸ್ ಅಂದರೆ ಸಪ್ಲಿಮೆಂಟ್ ಇನ್ಕಮ್ ಅಲ್ಲ. ಎಕೌಟ್ ಅಂದರೆ ಸಪ್ಲಿಮೆಂಟ್ ಇನ್ಕಮ್, ಬೈ ಫಿಟ್ಸ್ ಆ್ಯಂಡ್ ಸ್ಟಾರ್ಟ್ಸ್ ಅಂದರೆ ಇರ್ರೆಗ್ಯುಲರ್ಲಿ ಅಂತ, ರೆಗ್ಯುಲಾರಿಟಿ ಇಲ್ಲದೆ ಇರುವಂಥದ್ದು ಅಂತ. ಸೊ A is 2, B is 3, C is 1 and D is 4th. So option 1 is the answer for this particular question. Idiom based question ge option 1 is the answer ಅನ್ನುವಂಥದ್ದು. Next, question number 58. It was very easy. If you ask me, the whole paper was very easy if you are prepared properly. If you have prepared properly, the whole paper was very easy. 30 ಕಂತೂ ಖಂಡಿತ ಇತ್ತು ನೋಡಿ. PQRS. On the earth about 20 million centuries ago, scientists think that life began. Scientists think that life began on the earth about 20 million centuries ago. So adನೇನಂತ ಹೇಳ್ಬೋದು? Scientists think. RSPQ. Option 3. RSPQ is the answer. Next question. The dash conduct of the minister helped in the de-escalation of a very tense situation in the border. ಯಾವುದು? ಇವನು ಹೇಗೆ ಬಿಹೇವ್ ಮಾಡ್ದ ಮಿನಿಸ್ಟರು? ತುಂಬ ಡಿಪ್ಲೊಮ್ಯಾಟಿಕ್ ಆಗಿ ಅದನ್ನು ಹ್ಯಾಂಡಲ್ ಮಾಡ್ದ. ಡಿಪ್ಲೊಮ್ಯಾಟಿಕ್ ಅಂದರೆ ಏನು? ರಾಜತಾಂತ್ರಿಕವಾಗಿ ಹ್ಯಾಂಡಲ್ ಮಾಡಿದ್ರಿಂದ ಬಾರ್ಡರಲ್ಲಿ ನಡೆಯುವಂಥ ಒಂದು ವಾರ್ ಸಿಚುವೇಶನ್ ಆಗುವಂಥ ಟೆನ್ಷನ್ ಸಿಚುವೇಶನ್ ಏನಾಯಿತು, ಸುಲಭವಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ಅದರ ಅರ್ಥ. And the next question is, fill in the blank with correct idiom and proverb. I know I can do a better job if only my tools are better. ಇದನ್ನು ಕೂಡ ನಾವು proverb and idioms ಡಿಸ್ಕಸ್ ಮಾಡುವಾಗ we discussed it. This is a case of a bad workman blames his tool ಅಂತ. ಅದರ ಆನ್ಸರ್ ಏನು? ಕುಣಿಯಲಾಗದವನು ನೆಲ ಡೊಂಕು ಅಂತ ಹೇಳ್ತಾರಲ್ಲ, ಹಾಗಾದೆಯೇ ಇಂಗ್ಲಿಷ್ ವರ್ಷನ್ ಇದು. A bad workman blames his tools ಅನ್ನುವಂಥದ್ದು. So option 3 is the answer for question number 60. 61. ಇದು ಕೂಡ ಏನು ಮಾಡಿದ್ದಾನೆ? ಲ್ಯಾಂಗ್ವೇಜ್ ಫಂಕ್ಷನ್ಸ್ ಕೇಳಿದ್ದಾನೆ. ವೆರಿ ಈಸಿ. ಹೌ ಡು ಯು ಡೂ ಅನ್ನೋದೇನು? ಇಟ್ ಈಸ್ ನಥಿಂಗ್ ಬಟ್ ಗ್ರೀಟಿಂಗ್. ಕುಡ್ ಯು ಪ್ಲೀಸ್ ಪಾಸ್ ಮೀ ದ ಬುಕ್? ರಿಕ್ವೆಸ್ಟಿಂಗ್. ಯು ಲುಕ್ ಬ್ಯೂಟಿಫುಲ್ ಇನ್ ದ ನ್ಯೂ ಕ್ಲಾತ್ಸ್. ಕಾಂಪ್ಲಿಮೆಂಟಿಂಗ್. ಯಾರಾದರೂ ಡ್ರೆಸ್ಸನ್ನು ಹೊಗಳೋದನ್ನು, ಅವ್ರು ಹೇಗೆ ಕಾಣ್ತಿದ್ದಾರೆ ಅಂತ ಹೊಗಳೋದನ್ನು ಏನಂತ ಹೇಳ್ತೀವಿ? ಕಾಂಪ್ಲಿಮೆಂಟಿಂಗ್ ಅಂತ ಹೇಳ್ತೀವಿ. ಮೀಟ್ ಮೈ ಫ್ರೆಂಡ್ ರತನ್ ಇಸ್ ನಥಿಂಗ್ ಬಟ್ ಇಂಟ್ರೊಡ್ಯೂಸಿಂಗ್. ಆಯಾ ಕರೆಸ್ಪಾಂಡಿಂಗ್ ಯಾವುದಿದೆ ಅದನ್ನು ಹಾಕಿದರೆ ಆಯಿತು. ಹೌ ಡು ಯು ಡೂ? ಫಸ್ಟ್ ಒನ್ ಇಸ್ 2 ಅಂದರೆ ಐ ಥಿಂಕ್ ಆಪ್ಷನ್ 2.
and then requesting is 4. Yeah, option 2 is the answer for this particular question. Question number 62. Choose the correct answer. When the bull ran, idu prepositions based question. When the bull ran towards me, I jumped over the fence. When the bull ran towards me, ನನ್ನ ಕಡೆ ಬಂದಾಗ I jumped over the fence. Jumped next to fence ನಿಂತ್ಕೊಂಡ್ರೆ ವರ್ಕೌಟ್ ಆಗಲ್ಲ. ನೀವು ತಪ್ಪಿಸ್ಕೋಬೇಕು ಅಂದರೆ ಅದ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡ್ರು ವರ್ಕೌಟ್ ಆಗಲ್ಲ, ಅಲ್ಲಿಗೆ ಬಂದು ಗುದ್ದುತ್ತೆ. ಹಾಗಾಗಿ ನೀವು ಎಲ್ಲೇ ನಿಂತ್ಕೊಬೇಕು, ಗೋಡೆಯ ಮೇಲೆ ಹತ್ತು ನಿಂತ್ಕೋಬೇಕು. ಟುವರ್ಡ್ಸ್ ಆ್ಯಂಡ್ ಓವರ್. ಆಪ್ಷನ್ 3. ಆಪ್ಷನ್ 4. ದಟ್ ಹ್ಯಾಸ್ ಟು ಬಿ, ನೋಡಿ ಇದು ಯಾವುದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲಿದೆ. ದ ಬಂದಿದೆ ಅಂದರೆ ಆಬ್ವಿಯಸ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಫಿಲ್ಮ್ ಐ ಹ್ಯಾವ್ ಸೀನ್, ಅದೇ ಆನ್ಸರ್ ಆಗಬೇಕು. ದ ಇರೋದ್ರಿಂದ ಸೂಪರ್ಲೇಟಿವ್ ಡಿಗ್ರಿ, ನೋ ಡೌಟ್ ಅಬೌಟ್ ಇಟ್. ಓಕೆ, ಎಸ್. ನೆಕ್ಸ್ಟ್ ಕ್ವೆಶನ್. ಇದು ಪ್ರಿಪೋಸಿಷನ್ಗಳನ್ನ ಅವುಗಳ ಯೂಸೇಜ್ ಲೆಕ್ಕದಲ್ಲಿ ಹೇಳಿದ್ದಾನೆ. ಅಲಾಂಗ್ ಅನ್ನುವಂಥದ್ದನ್ನು ಯಾವುದಕ್ಕೆ ಬಳಸ್ತೀವಿ, ಇಂಟು ಅನ್ನುವಂಥದ್ದನ್ನು ಯಾವುದಕ್ಕೆ ಬಳಸ್ತೀವಿ, ಇನ್ ಅನ್ನುವಂಥದ್ದನ್ನು ಯಾವುದಕ್ಕೆ ಬಳಸ್ತೀವಿ, ಆಫ್ ಅನ್ನುವಂಥದ್ದು. ಆಫ್ ಅನ್ನೋದು ನೋಡಿ, ಆಫ್ ಅನ್ನೋದು ಪೊಸೆಷನ್ ಅನ್ನು ಹೇಳುವಂಥದ್ದು. ಸೊ ಡಿಗೆ 1 ಎಲ್ಲಿದೆ, ಡಿಗೆ 1. ಅಲಾಂಗ್ ಅನ್ನುವಂಥದ್ದು ಮೂಮೆಂಟ್, ಅಲಾಂಗ್ ದ ರಿವರ್ ಅಂತ ಹೇಳ್ತೀವಿ, ಅದರ ಜೊತೆಗೆ ಮೂಮೆಂಟ್ ಅನ್ನು ಹೇಳುತ್ತೆ. ಇಂಟು ಅನ್ನೋದು ಟೈಮನ್ನು ಹೇಳುತ್ತೆ, ಇನ್ ಅನ್ನೋದು ಟೈಮನ್ನು ಹೇಳುತ್ತೆ, ಇಂಟು ಅನ್ನೋದು ಡೈರೆಕ್ಷನ್ ಅನ್ನು ಹೇಳುತ್ತೆ. ಸೊ ಆಪ್ಷನ್ 2 ಇಸ್ ದ ಆನ್ಸರ್. ಹಿ ಕಟ್ ಮೈ ಹೇರ್ ಡ್ಯಾಶ್ ಟುಡೇ ದ್ಯಾನ್ ಲಾಸ್ಟ್ ಟೈಮ್. ಇಲ್ಲಿ ಮೋಸ್ಟ್ ಗ್ರಾಮ್ಯಾಟಿಕಲಿ ಮೋಸ್ಟ್ ಅಕ್ಸೆಪ್ಟೆಡ್ ವೇ ಈಸ್ ಸೇಯಿಂಗ್ ಮೋರ್ ಕ್ವಿಕ್ಲಿ ಅಂತ. ದ್ಯಾನ್ ಇರುವ ಕಾರಣಕ್ಕೆ ಇದು ಕಂಪ್ಯಾರಿಟಿವ್ ಡಿಗ್ರಿ ಆಗುತ್ತೆ, ಮೋರ್ ಕ್ವಿಕ್ಲಿ ದ್ಯಾನ್ ಅಂತ. ಬಟ್ ಇಫ್ ಯು ಆಸ್ಕ್ ಮೀ, ದಿಸ್ ಕ್ವೆಶನ್ ಹ್ಯಾಸ್ 2 ಕರೆಕ್ಟ್ ಆನ್ಸರ್ಸ್. ಯಾಕೆ ಅಂದರೆ ಕ್ವಿಕ್ಕರ್ ಅನ್ನೋದು ಕೂಡ ಸರಿನೇ. ನಾವು ಯಾವಾಗ ಕ್ವಿಕ್ಕರ್ ದ್ಯಾನ್ ಅಂತ ಬಳಸ್ತೀವಿ ಆಗ ಮೋರ್ ಅನ್ನೋದನ್ನು ಬಳಸಿರೋದಿಲ್ಲ ಅಷ್ಟೇ. ಸೊ ಇದಕ್ಕೆ ಆಪ್ಷನ್ 3 and 4 ಬೋತ್ ಕ್ಯಾನ್ ಬಿ ಕರೆಕ್ಟ್ ಆನ್ಸರ್ಸ್. ಸೊ ಐ ಡೋಂಟ್ ನೋ ವೆದರ್ ಯು ಕ್ಯಾನ್ ಚಾಲೆಂಜ್ ಇಟ್ ಆರ್ ನಾಟ್. ಪಂಕ್ಚುಯೇಟ್ ಮಾಡಲಿಕ್ಕೆ ಮತ್ತೊಂದು ಕೊಟ್ಟಿದ್ದಾನೆ, ಇದು ಕೂಡ ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟಿದೆ. ಪಂಕ್ಚುಯೇಟ್ ಮಾಡೋದು ನೋಡಿ, ಯಾರಾದರೂ ಏನಾದರೂ ಹೇಳಿದಾಗ ಸೇಸ್ ಅಂತ ಬಂದು ಕೊಮ ಹಾಕಿ ಆ ನಂತರ ಇನ್ನೋಟೆಡ್ ಕೊಮ ಒಳಗಡೆ ವಾಕ್ಯ ಬರಿತೀವಿ. ಇನ್ನೋಟೆಡ್ ಕಾಮ ಒಳಗಡೆ ಶುರುವಾಗುವ ವಾಕ್ಯದ ಮೊದಲ ಲೆಟರ್ ಯಾವಾಗಲೂ ಕ್ಯಾಪಿಟಲ್ ಇರಬೇಕು. ಹಾಗಾಗಿ ಇಲ್ಲಿ ಆಪ್ಷನ್ 2 ಇಸ್ ದ ಆನ್ಸರ್. ರೀಡಿಂಗ್ ಮೇಕ್ಸ್ ಎ ಫುಲ್ ಮ್ಯಾನ್, ರೈಟಿಂಗ್ ಎನ್ ಎಕ್ಸಾಕ್ಟ್ ಮ್ಯಾನ್, ಸ್ಪೀಕಿಂಗ್ ಎ ರೆಡಿ ಮ್ಯಾನ್. ಸೊ 3 ಬೇರೆ ಇದೆ. ಆಪ್ಷನ್ 2 ಇಸ್ ದ ಆನ್ಸರ್. ಇದು ಯಾಕೆ ತಪ್ಪಾಗುತ್ತೆ ಅಂದರೆ ಬೇಕನ್ ಸೇಸ್ ಅಂತ ಹೇಳಿದ ಮೇಲೆ ಈ ಥರ ಮತ್ತೆ ಇನ್ನೋಟೆಡ್ ಕಾಮದಲ್ಲಿ ಬಳಸೋದಿಲ್ಲ. ದಟ್ ಈಸ್ ರಾಂಗ್. ಯಾವಾಗ ನೀವು ಕೋಲನ್ ಹಾಕ್ತೀರಾ ಅದ್ರ ಮುಂದೆ ಬರೀ ಡೈಲಾಗ್ ಬರೆದ್ರೆ ಸಾಕು, ಅದು ಡೈರೆಕ್ಟ್ ಸ್ಪೀಚ್ ಅಂತಲೇ ಅರ್ಥ. ಸೊ ದಟ್ ಈಸ್ ರಾಂಗ್. ಇವೆಲ್ಲ ತುಂಬ ಸಣ್ಣ ಬೇಸಿಕ್ ವಿಷಯಗಳು ನೋಡಿ, ಅದ್ರ ಮೇಲೆ ಪ್ರಶ್ನೆಗಳು ಬಂದಿರುವಂಥದ್ದಿದೆ. ಆಪ್ಷನ್ 2 ಇಸ್ ದ ಆನ್ಸರ್ ಫಾರ್ ದಟ್. ಡೆತ್ ಬಿ ನಾಟ್ ಪ್ರೌಡ್ ಅನ್ನುವಂಥದ್ದು ವೆರಿ ಈಸಿ ಒನ್. ಪರ್ಸಾನಿಫಿಕೇಶನ್ ಇಸ್ ದ ಆನ್ಸರ್ ಫಾರ್ ದಿಸ್. ಯಾಕೆಂದರೆ ಡೆತ್ತಿಗೆ ಒಂದು ಪರ್ಸಾನಿಫೈ ಮಾಡಿ ಹೇಳ್ತಾ ಇರುವಂಥದ್ದು, ಬಿ ನಾಟ್ ಪ್ರೌಡ್ ಅಂತ. ಸೊ ದಟ್ ಈಸ್ ಪರ್ಸಾನಿಫಿಕೇಶನ್. ಇದರಲ್ಲಿ ಯಾವುದು ಅನ್ ಅನ್ನೋದು ಪ್ರಿಫಿಕ್ಸ್ ಅಲ್ಲ ಅಂದರೆ ನೋಡಿ, ಲಾಕ್ ಅನ್ಲಾಕ್, ಎಥಿಕಲ್ ಅನ್ಎಥಿಕಲ್, ಡೂ ಅಂಡು, ಅದಲ್ಲದೆ ಇರುವ ಪದನೇ ಅಂಡರ್ ಅಂತ ಇರೋದ್ರಿಂದ ಆನ್ಸರ್ ಇಸ್ ಆಪ್ಷನ್ 2. ವಿಚ್ ಆಫ್ ದ ಫಾಲೋಯಿಂಗ್ ಆಲ್ಟರ್ನೇಟಿವ್ಸ್ ಮೇಕ್ಸ್ ದ ಕರೆಕ್ಟ್ ಯೂಸ್ ಆಫ್ ಆರ್ಟಿಕಲ್. ಇದರಲ್ಲಿ ಸರಿಯಾದ ಯೂಸೇಜ್ ಇರೋದು ಆರ್ಟಿಕಲ್ ಯಾವುದು ಅಂದರೆ ಮಹೇಶ್ ಸೆಲ್ಸ್ ಮಿಲ್ಕ್ 50 rupees ಅ ಲೀಟರ್. ಅಂದರೆ 1 ಲೀಟ್ರಿಗೆ 50 rupees ಹಂಗೆ ಮಾರ್ತಾನೆ ಅಂತ ಹೇಳುವಾಗ ಯಾವಾಗಲೂ ನಾವು ಅ ಲೀಟರ್, ಅ ಡಜನ್, ಅ ಕಿಲೋಗ್ರಾಮ್ ಅಂತಲೇ ಬಳಸ್ತೀವಿ. ದಟ್ ಈಸ್ ದ ಒನ್ ಥಿಂಗ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟಬಲ್ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಮೇಲೆ 2 ಪ್ರಶ್ನೆ ಇದೆ. ಡ್ಯಾಶ್ ಥಿಂಗ್ ಆಫ್ ಬ್ಯೂಟಿ ಈಸ್ ಡ್ಯಾಶ್ ಜಾಯ್ ಫಾರ್ ಎವರ್. ಆನ್ಸರ್ ಫಾರ್ ದಿಸ್ ಈಸ್ ಫ್ರಮ್ ಎ ಫೇಮಸ್ ಪೋಯಮ್, ಪೋಯೆಟ್ ಆಫ್ ಇಂಗ್ಲಿಷ್ ರೊಮ್ಯಾಂಟಿಕ್ ಲಿಟ್ರೇಚರ್, ಜಾನ್ ಕಿಟ್ಸ್ನ ಒಂದು ಸ್ಟೇಟ್ಮೆಂಟ್ ಇದು. ಇದನ್ನು ನಾನು ಪಾಠ ಮಾಡುವಾಗಲೂ ಸುಮಾರು ಸರಿ ಬಂದಿದೆ ಇದು. ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಎ ಜಾಯ್ ಫಾರ್ ಎವರ್. ಎ ಥಿಂಗ್ ಎ ಜಾಯ್ ಅಂದರೆ ಸುಂದರವಾದದ್ದು ಸದಾ ಆನಂದವನ್ನು ನೀಡುತ್ತದೆ ಅನ್ನೋದು ಅದರ ಅರ್ಥ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಎ ಜಾಯ್ ಫಾರ್ ಎವರ್. ಆಪ್ಷನ್ 4 ಇಸ್ ದ ಆನ್ಸರ್ ಅನ್ನುವಂಥದ್ದು. ಸೊ ಇಫ್ ಯು ಆಸ್ಕ್ ಮೀ, this was definitely not even a moderate, an easy question paper, especially with regards to English I am talking about. So 35ಗೆ ಖಂಡಿತ ಸರಿಯಾಗಿ ಪ್ರಿಪ್ರೇಷನ್ ಇದ್ದರೆ 30 ನಿಮ್ಮದು ಆರಾಮಾಗಿ ಈಸಿಯಾಗಿ ಬರ್ಬೋದಾದಂಥ ಮಾರ್ಕ್ಸ್.
ಇರುವಂಥದ್ದು. ತೀರಾ EDM ಅಂಥದ್ದನ್ನು ಬಿಟ್ಟರು 30 ಎಬೋವ್ ಬರುವಂಥ ಚಾನ್ಸ್ ಇರುವಂಥ ಒಂದು ಪತ್ರಿಕೆ ಇದಾಗಿತ್ತು, ಇಫ್ ಯು ಹ್ಯಾಡ್ ಪ್ರಿಪೇರ್ಡ್ ಥರೋಲಿ ಅನ್ನುವಂಥದ್ದು. ಸೊ ಹಾಗಾಗಿನೇ ನೋಡಿ, ಇಲ್ಲಿ ಟೆನ್ಸಸ್ಸು ಅವುಗಳನ್ನೆಲ್ಲ ಯಾಕೆ ನಾನು ಪ್ರತಿ ಸರಿ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ, ಟೆನ್ಸಸ್, ವಾಯ್ಸಸ್ ಮತ್ತು ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ನೋಡಿ 7, 8, 9 ಮಾರ್ಕ್ಸಿನ ಟೋಟಲ್ ಕ್ವೆಶನ್ಗಳಿದ್ದಾವೆ. ಸೊ ಮುಂದಿನ ಬಾರಿ ಪ್ರಿಪೇರ್ ಆಗುವಾಗ ಅಟ್ಲೀಸ್ಟ್ ಅವುಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಪ್ರಿಪೇರ್ ಥರೋಲಿ ಆ್ಯಂಡ್ ಡೂ ಎಕ್ಸಸೈಸಸ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಸಿನಾನಿಮ್, ಆಂಟಾನಿಮ್, ಒನ್ ವರ್ಡ್ ಇವುಗಳೆಲ್ಲ ಮಿಸ್ ಆಗಬಾರ್ದು, EDM ಮಿಸ್ ಆಗಬಾರ್ದು ಅನ್ನುವ ಕಾರಣಕ್ಕೆ ಸಾಧ್ಯವಾದಷ್ಟು PYQನೂ ಕೂಡ ಪ್ರಾಕ್ಟೀಸ್ ಮಾಡಿ ಅನ್ನುವಂಥದ್ದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಲಿಸ್ನಿಂಗ್. All the best for your upcoming exams.